ತಮಿಳುನಾಡಿನಲ್ಲಿ ವಿಜಯ್ ಪಕ್ಷ ಟಿವಿಕೆಗೇನೋ ಜನ ಬೆಂಬಲ ನೀಡಿದ್ದಾರೆ. ಆದರೆ ಸಂಪೂರ್ಣ ಬೆಂಬಲ ಲಭ್ಯವಾಗಿಲ್ಲ. 118 ದಾಟಿದ್ರೆ ಮಾತ್ರ ಪೂರ್ಣ ಬಹುಮತ ಲಭ್ಯವಾಗಿ ಸರ್ಕಾರ ರಚನೆ ಮಾಡಬಹುದಾಗಿತ್ತು ಟಿವಿಕೆ ಪಕ್ಷ. ಆದರೆ 108 ವಿಜಯ್ ಅವರ ಪಕ್ಷಕ್ಕೆ ಲಭ್ಯವಾಗಿರೋದು 108 ಕ್ಷೇತ್ರಗಳಲ್ಲಿ ಗೆಲುವು. ಹಾಗಾಗಿ ಇದೀಗ ಸರ್ಕಾರ ರಚನೆಗೆ ನಂಬರ್ ಗೇಮ್ ಶುರುವಾಗಿದೆ ತಮಿಳುನಾಡಿನಲ್ಲಿ. ಹೊಸ ಸರ್ಕಾರ ರಚನೆಗೆ ಶುರುವಾಗಿದೆ ನಂಬರ್ ಗೇಮ್. ಬಹುಮತದ ಸಂಖ್ಯಾಬಲಕ್ಕೆ ಟಿವಿಕೆ ನಾಯಕರ ರಣತಂತ್ರ. ವಿಜಯ್ ಮುಂದೆ ಬಹಳ ಪ್ರಮುಖವಾಗಿ ಇದೀಗ 3 ಆಯ್ಕೆಗಳಿದೆ. ಯಾವ ಆಯ್ಕೆಯತ್ತ ವಿಜಯ್ ಚಿತ್ತ ಹೋಗುತ್ತೆ ಅನ್ನೋದು ಸದ್ಯಕ್ಕಿರುವ ಪ್ರಶ್ನೆ. ಟಿವಿಕೆ ಪಕ್ಷ ಆಗಲೇ ಹೇಳಿದಾಗೆ 105 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಂಪಾದಿಸಿದೆ. ಇನ್ನುಳಿದ ಕ್ಷೇತ್ರಗಳಿಗಾಗಿ ಅಥವಾ ಇನ್ನುಳಿದ ಸಂಖ್ಯೆಗಾಗಿ 5 ಸ್ಥಾನ ಪಡೆದಿರುವ ಕಾಂಗ್ರೆಸ್, 4 ಸ್ಥಾನ ಪಡೆದಿರುವ ಸಿಪಿಐ, ಹಾಗೆ 2 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಂಪಾದಿಸಿರುವ ಐಯುಎಂಎಲ್, 2 ಸ್ಥಾನದಲ್ಲಿ ಜಯಬೇರಿಯನ್ನ ಪಡೆದಿರುವ ವಿಸಿಕೆ. ಈ ಆಯ್ಕೆಗೆ ವಿಜಯ್ ಮುಂದಾಗ್ತಾರಾ? ಇದು ಆಯ್ಕೆ ನಂಬರ್ 1. ಇನ್ನು ಆಯ್ಕೆ ನಂಬರ್ 2 ಟಿವಿಕೆ ಪ್ಲಸ್ ಕಾಂಗ್ರೆಸ್ ಪ್ಲಸ್ ಟಿಎಂಕೆ ಪ್ಲಸ್ ಐಯುಎಂಎಲ್ ಪ್ಲಸ್ ವಿಸಿಕೆ. ಇಂಥ ಆಯ್ಕೆಗೇನಾದ್ರೂ ಮುಂದಾಗ್ತಾರಾ? ಅಥವಾ ಮೂರನೇ ಆಯ್ಕೆ 47 ಸ್ಥಾನಗಳನ್ನ ಪಡೆದಿರುವ ಎಐಎಡಿಎಂಕೆ ಪಕ್ಷದ ಜೊತೆಯಲ್ಲಿ ಮೈತ್ರಿ ಮಾಡಿಕೊಂಡು ಸರ್ಕಾರ ರಚನೆಗೇನಾದ್ರೂ ಮುಂದಾಗ್ತಾರಾ? ಹೀಗೆ 3 ಆಯ್ಕೆಗಳು ವಿಜಯ್ ಮುಂದಿದ್ದು, ಯಾವುದರ ಕಡೆಗೆ ವಿಜಯ್ ಅವರ ಪಕ್ಷ ಒಲವನ್ನ ಹೆಚ್ಚು ತೋರಿಸುತ್ತೆ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಆಯ್ಕೆ ಸಂಖ್ಯೆ 1 ಟಿವಿಕೆ 108 ಸ್ಥಾನದಲ್ಲಿ ಎನಿವೆ ಗೆದ್ದಿದೆ. 5 ಸ್ಥಾನವನ್ನ ಗೆದ್ದಿರುವ ಕಾಂಗ್ರೆಸ್, 4 ಸ್ಥಾನವನ್ನ ಗೆದ್ದಿರುವ ಎಡಪಕ್ಷಗಳು, ಹಾಗೆ 2 ಕ್ಷೇತ್ರಗಳಲ್ಲಿ ಗೆದ್ದಿರುವ ಐಯುಎಂಎಲ್, 2 ಕ್ಷೇತ್ರದಲ್ಲಿ ಗೆದ್ದಿರುವ ವಿಸಿಕೆ. ಇದು ಆಯ್ಕೆ ನಂಬರ್ 1. ಇನ್ನು ಆಯ್ಕೆ ನಂಬರ್ 2 ಟಿವಿಕೆ ಪ್ಲಸ್ 5 ಕ್ಷೇತ್ರದಲ್ಲಿ ಗೆದ್ದಿರುವ ಕಾಂಗ್ರೆಸ್, 4 ಕ್ಷೇತ್ರದಲ್ಲಿ ಗೆದ್ದಿರುವ ಪಿಎಂಕೆ, ಹಾಗೆ 2 ಕ್ಷೇತ್ರದಲ್ಲಿ ಗೆದ್ದಿರುವ ಐಯುಎಂಎಲ್, 2 ಕ್ಷೇತ್ರದಲ್ಲಿ ಗೆದ್ದಿರುವ ವಿಸಿಕೆ. ಇದಿಷ್ಟನ್ನ ಸೇರಿ ಸರ್ಕಾರ ರಚನೆ ಮಾಡ್ತಾರಾ? ಇದು ಆಯ್ಕೆ ಸಂಖ್ಯೆ 2. ಇನ್ನು ಆಯ್ಕೆ ಸಂಖ್ಯೆ 3 ಟಿವಿಕೆ ಪ್ಲಸ್ ಎಐಎಡಿಎಂಕೆ. ಎಐಎಡಿಎಂಕೆ 47 ಕ್ಷೇತ್ರಗಳಲ್ಲಿ ಗೆಲುವನ್ನ ಪಡೆದಿದೆ. ವಿಜಯ್ ಅವರು ಎಐಎಡಿಎಂಕೆ ಜೊತೆಯಲ್ಲಿ ಏನಾದ್ರೂ ಕೈ ಜೋಡಿಸ್ತಾರಾ? ಈಗ ನಿನ್ನೆ ಆಲ್ರೆಡಿ ವಿಜಯ್ ಅವರ ತಂದೆ ಹಾಗೆ ಕಾಂಗ್ರೆಸ್ ಪಕ್ಷದ ನಾಯಕರ ನಡುವೆ ಮಾತುಕತೆ ಆಗಿದೆಯಂತೆ. ಪಾಸಿಬಿಲಿಟೀಸ್ ಎಷ್ಟಿದೆ ನೋಡೋಣ, ಮಾತುಕತೆ ನಡೆಸೋಣ ಅಂತ ಹೇಳಿ. ಆದ್ರೆ ಕಾಂಗ್ರೆಸ್ ಪಕ್ಷಕ್ಕಿರುವ ಉಭಯ ಸಂಕಷ್ಟ ಈಗಾಗಲೇ ನಾವು ಹೇಳಿದ ಹಾಗೆ, ಇಲ್ಲಿ ವಿಜಯ್ ಜೊತೆ ಕೈ ಜೋಡಿಸಿದ್ರೆ ಸೆಂಟರ್ ಅಲ್ಲಿ ಡಿಎಂಕೆ ಮೈತ್ರಿ ಪಾರ್ಟ್ನರ್ 22 ಮಂದಿ ಸಂಸದರಿದ್ದಾರೆ. ಇದನ್ನ ಎದುರು ಹಾಕೊಂಡ್ರೆ ಮುಂಬರಲಿರುವ ಲೋಕಸಭಾ ಚುನಾವಣೆ ಹೊತ್ತಿಗೆ ತಮಿಳುನಾಡಿನಲ್ಲಿ ಸಂಸದರ ಸಂಖ್ಯೆ ಕಡಿಮೆ ಆಗಬಹುದು ಅಥವಾ ಕಾಂಗ್ರೆಸ್ಗೆ ಕಾಂಪಿಟೇಷನ್ ಹೆಚ್ಚಾಗಬಹುದು. ಹೀಗಾಗಿ ಕಾಂಗ್ರೆಸ್ ಪಕ್ಷ ಕೂಡ ಇದೀಗ ಅಳೆದು ತೂಗಿ ನಿರ್ಧಾರವನ್ನ ಕೈಗೊಳ್ಳೋ ಸಾಧ್ಯತೆಗಳಿದೆ. ತಮಿಳುನಾಡಿನಲ್ಲಿ ವಿಜಯ್ ಪಕ್ಷ ಟಿವಿಕೆಗೇನೋ ಜನ ಬೆಂಬಲ ನೀಡಿದ್ದಾರೆ. ಆದರೆ ಸಂಪೂರ್ಣ ಬೆಂಬಲ ಲಭ್ಯವಾಗಿಲ್ಲ. 118 ದಾಟಿದ್ರೆ ಮಾತ್ರ ಪೂರ್ಣ ಬಹುಮತ ಲಭ್ಯವಾಗಿ ಸರ್ಕಾರ ರಚನೆ ಮಾಡಬಹುದಾಗಿತ್ತು ಟಿವಿಕೆ ಪಕ್ಷ. ಆದರೆ 108 ವಿಜಯ್ ಅವರ ಪಕ್ಷಕ್ಕೆ ಲಭ್ಯವಾಗಿರೋದು 108 ಕ್ಷೇತ್ರಗಳಲ್ಲಿ ಗೆಲುವು. ಹಾಗಾಗಿ ಇದೀಗ ಸರ್ಕಾರ ರಚನೆಗೆ ನಂಬರ್ ಗೇಮ್ ಶುರುವಾಗಿದೆ ತಮಿಳುನಾಡಿನಲ್ಲಿ. ಹೊಸ ಸರ್ಕಾರ ರಚನೆಗೆ ಶುರುವಾಗಿದೆ ನಂಬರ್ ಗೇಮ್. ಬಹುಮತದ ಸಂಖ್ಯಾಬಲಕ್ಕೆ ಟಿವಿಕೆ ನಾಯಕರ ರಣತಂತ್ರ. ವಿಜಯ್ ಮುಂದೆ ಬಹಳ ಪ್ರಮುಖವಾಗಿ ಇದೀಗ 3 ಆಯ್ಕೆಗಳಿದೆ. ಯಾವ ಆಯ್ಕೆಯತ್ತ ವಿಜಯ್ ಚಿತ್ತ ಹೋಗುತ್ತೆ ಅನ್ನೋದು ಸದ್ಯಕ್ಕಿರುವ ಪ್ರಶ್ನೆ. ಟಿವಿಕೆ ಪಕ್ಷ ಆಗಲೇ ಹೇಳಿದಾಗೆ 105 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಂಪಾದಿಸಿದೆ. ಇನ್ನುಳಿದ ಕ್ಷೇತ್ರಗಳಿಗಾಗಿ ಅಥವಾ ಇನ್ನುಳಿದ ಸಂಖ್ಯೆಗಾಗಿ 5 ಸ್ಥಾನ ಪಡೆದಿರುವ ಕಾಂಗ್ರೆಸ್, 4 ಸ್ಥಾನ ಪಡೆದಿರುವ ಸಿಪಿಐ, ಹಾಗೆ 2 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಂಪಾದಿಸಿರುವ ಐಯುಎಂಎಲ್, 2 ಸ್ಥಾನದಲ್ಲಿ ಜಯಬೇರಿಯನ್ನ ಪಡೆದಿರುವ ವಿಸಿಕೆ. ಈ ಆಯ್ಕೆಗೆ ವಿಜಯ್ ಮುಂದಾಗ್ತಾರಾ? ಇದು ಆಯ್ಕೆ ನಂಬರ್ 1. ಇನ್ನು ಆಯ್ಕೆ ನಂಬರ್ 2 ಟಿವಿಕೆ ಪ್ಲಸ್ ಕಾಂಗ್ರೆಸ್ ಪ್ಲಸ್ ಟಿಎಂಕೆ ಪ್ಲಸ್ ಐಯುಎಂಎಲ್ ಪ್ಲಸ್ ವಿಸಿಕೆ. ಇಂಥ ಆಯ್ಕೆಗೇನಾದ್ರೂ ಮುಂದಾಗ್ತಾರಾ? ಅಥವಾ ಮೂರನೇ ಆಯ್ಕೆ 47 ಸ್ಥಾನಗಳನ್ನ ಪಡೆದಿರುವ ಎಐಎಡಿಎಂಕೆ ಪಕ್ಷದ ಜೊತೆಯಲ್ಲಿ ಮೈತ್ರಿ ಮಾಡಿಕೊಂಡು ಸರ್ಕಾರ ರಚನೆಗೇನಾದ್ರೂ ಮುಂದಾಗ್ತಾರಾ? ಹೀಗೆ 3 ಆಯ್ಕೆಗಳು ವಿಜಯ್ ಮುಂದಿದ್ದು, ಯಾವುದರ ಕಡೆಗೆ ವಿಜಯ್ ಅವರ ಪಕ್ಷ ಒಲವನ್ನ ಹೆಚ್ಚು ತೋರಿಸುತ್ತೆ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಆಯ್ಕೆ ಸಂಖ್ಯೆ 1 ಟಿವಿಕೆ 108 ಸ್ಥಾನದಲ್ಲಿ ಎನಿವೆ ಗೆದ್ದಿದೆ. 5 ಸ್ಥಾನವನ್ನ ಗೆದ್ದಿರುವ ಕಾಂಗ್ರೆಸ್, 4 ಸ್ಥಾನವನ್ನ ಗೆದ್ದಿರುವ ಎಡಪಕ್ಷಗಳು, ಹಾಗೆ 2 ಕ್ಷೇತ್ರಗಳಲ್ಲಿ ಗೆದ್ದಿರುವ ಐಯುಎಂಎಲ್, 2 ಕ್ಷೇತ್ರದಲ್ಲಿ ಗೆದ್ದಿರುವ ವಿಸಿಕೆ. ಇದು ಆಯ್ಕೆ ನಂಬರ್ 1.
ಇನ್ನು ಆಯ್ಕೆ ನಂಬರ್ 2 ಟಿವಿಕೆ ಪ್ಲಸ್ 5 ಕ್ಷೇತ್ರದಲ್ಲಿ ಗೆದ್ದಿರುವ ಕಾಂಗ್ರೆಸ್, 4 ಕ್ಷೇತ್ರದಲ್ಲಿ ಗೆದ್ದಿರುವ ಪಿಎಂಕೆ ಹಾಗೆ 2 ಕ್ಷೇತ್ರದಲ್ಲಿ ಗೆದ್ದಿರುವ ಐಯುಎಂಎಲ್, 2 ಕ್ಷೇತ್ರದಲ್ಲಿ ಗೆದ್ದಿರುವ ವಿಸಿಕೆ. ಇದಿಷ್ಟನ್ನ ಸೇರಿ ಸರ್ಕಾರ ರಚನೆ ಮಾಡ್ತಾರಾ? ಇದು ಆಯ್ಕೆ ಸಂಖ್ಯೆ 2. ಇನ್ನು ಆಯ್ಕೆ ಸಂಖ್ಯೆ 3 ಟಿವಿಕೆ ಪ್ಲಸ್ ಎಐಎಡಿಎಂಕೆ. ಎಐಎಡಿಎಂಕೆ 47 ಕ್ಷೇತ್ರಗಳಲ್ಲಿ ಗೆಲುವನ್ನ ಪಡೆದಿದೆ. ವಿಜಯ್ ಅವರು ಎಐಎಡಿಎಂಕೆ ಜೊತೆಯಲ್ಲಿ ಏನಾದ್ರೂ ಕೈ ಜೋಡಿಸ್ತಾರಾ? ಈಗ ನಿನ್ನೆ ಆಲ್ರೆಡಿ ವಿಜಯ್ ಅವರ ತಂದೆ ಹಾಗೆ ಕಾಂಗ್ರೆಸ್ ಪಕ್ಷದ ನಾಯಕರ ನಡುವೆ ಮಾತುಕತೆ ಆಗಿದೆಯಂತೆ. ಪಾಸಿಬಿಲಿಟೀಸ್ ಎಷ್ಟಿದೆ ನೋಡೋಣ, ಮಾತುಕತೆ ನಡೆಸೋಣ ಅಂತ ಹೇಳಿ. ಆದ್ರೆ ಕಾಂಗ್ರೆಸ್ ಪಕ್ಷಕ್ಕಿರುವ ಉಭಯ ಸಂಕಷ್ಟ ಈಗಾಗಲೇ ನಾವು ಹೇಳ್ದ ಹಾಗೆ, ಇಲ್ಲಿ ವಿಜಯ್ ಜೊತೆ ಕೈ ಜೋಡಿಸಿದ್ರೆ ಸೆಂಟರ್ ಅಲ್ಲಿ ಡಿಎಂಕೆ ಮೈತ್ರಿ ಪಾರ್ಟ್ನರ್ 22 ಮಂದಿ ಸಂಸದರಿದ್ದಾರೆ. ಇದನ್ನ ಎದುರು ಹಾಕೊಂಡ್ರೆ ಮುಂಬರಲಿರುವ ಲೋಕಸಭಾ ಚುನಾವಣೆ ಹೊತ್ತಿಗೆ ತಮಿಳುನಾಡಿನಲ್ಲಿ ಸಂಸದರ ಸಂಖ್ಯೆ ಕಡಿಮೆ ಆಗಬಹುದು ಅಥವಾ ಕಾಂಗ್ರೆಸ್ಗೆ ಕಾಂಪಿಟೇಷನ್ ಹೆಚ್ಚಾಗಬಹುದು. ಹೀಗಾಗಿ ಕಾಂಗ್ರೆಸ್ ಪಕ್ಷ ಕೂಡ ಇದೀಗ ಅಳೆದು ತೂಗಿ ನಿರ್ಧಾರವನ್ನ ಕೈಗೊಳ್ಳೋ ಸಾಧ್ಯತೆಗಳಿದೆ. ತಮಿಳುನಾಡಿನಲ್ಲಿ ವಿಜಯ್ ಪಕ್ಷ ಟಿವಿಕೆಗೇನೋ ಜನ ಬೆಂಬಲ ನೀಡಿದ್ದಾರೆ, ಆದ್ರೆ ಸಂಪೂರ್ಣ ಬೆಂಬಲ ಲಭ್ಯವಾಗಿಲ್ಲ. 118 ದಾಟಿದ್ರೆ ಮಾತ್ರ ಪೂರ್ಣ ಬಹುಮತ ಲಭ್ಯವಾಗಿ ಸರ್ಕಾರ ರಚನೆ ಮಾಡಬಹುದಾಗಿತ್ತು ಟಿವಿಕೆ ಪಕ್ಷ, ಆದ್ರೆ 108 ವಿಜಯ್ ಅವರ ಪಕ್ಷಕ್ಕೆ ಲಭ್ಯವಾಗಿರೋದು 108 ಕ್ಷೇತ್ರಗಳಲ್ಲಿ ಗೆಲುವು. ಹಾಗಾಗಿ ಇದೀಗ ಸರ್ಕಾರ ರಚನೆಗೆ ನಂಬರ್ ಗೇಮ್ ಶುರುವಾಗಿದೆ ತಮಿಳುನಾಡಿನಲ್ಲಿ. ಹೊಸ ಸರ್ಕಾರ ರಚನೆಗೆ ಶುರುವಾಗಿದೆ ನಂಬರ್ ಗೇಮ್. ಬಹುಮತದ ಸಂಖ್ಯಾಬಲಕ್ಕೆ ಟಿವಿಕೆ ನಾಯಕರ ರಣತಂತ್ರ. ವಿಜಯ್ ಮುಂದೆ ಬಹಳ ಪ್ರಮುಖವಾಗಿ ಇದೀಗ 3 ಆಯ್ಕೆಗಳಿದೆ. ಯಾವ ಆಯ್ಕೆಯತ್ತ ವಿಜಯ್ ಚಿತ್ತ ಹೋಗುತ್ತೆ ಅನ್ನೋದು ಸದ್ಯಕ್ಕಿರುವ ಪ್ರಶ್ನೆ. ಟಿವಿಕೆ ಪಕ್ಷ ಆಗಲೇ ಹೇಳಿದಾಗೆ 105 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಂಪಾದಿಸಿದೆ. ಇನ್ನುಳಿದ ಕ್ಷೇತ್ರಗಳಿಗಾಗಿ ಅಥವಾ ಇನ್ನುಳಿದ ಸಂಖ್ಯೆಗಾಗಿ 5 ಸ್ಥಾನ ಪಡೆದಿರುವ ಕಾಂಗ್ರೆಸ್, 4 ಸ್ಥಾನ ಪಡೆದಿರುವ ಸಿಪಿಐ ಹಾಗೆ 2 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಂಪಾದಿಸಿರುವ ಐಯುಎಂಎಲ್, 2 ಸ್ಥಾನದಲ್ಲಿ ಜಯಬೇರಿಯನ್ನ ಪಡೆದಿರುವ ವಿಸಿಕೆ. ಈ ಆಯ್ಕೆಗೆ ವಿಜಯ್ ಮುಂದಾಗ್ತಾರಾ? ಇದು ಆಯ್ಕೆ ನಂಬರ್ 1. ಇನ್ನು ಆಯ್ಕೆ ನಂಬರ್ 2 ಟಿವಿಕೆ ಪ್ಲಸ್ ಕಾಂಗ್ರೆಸ್ ಪ್ಲಸ್ ಟಿಎಂಕೆ ಪ್ಲಸ್ ಐಯುಎಂಎಲ್ ಪ್ಲಸ್ ವಿಸಿಕೆ. ಇಂಥ ಆಯ್ಕೆಗೆ ಏನಾದ್ರೂ ಮುಂದಾಗ್ತಾರಾ? ಅಥವಾ 3ನೇ ಆಯ್ಕೆ 47 ಸ್ಥಾನಗಳನ್ನ ಪಡೆದಿರುವ ಎಐಎಡಿಎಂಕೆ ಪಕ್ಷದ ಜೊತೆಯಲ್ಲಿ ಮೈತ್ರಿ ಮಾಡಿಕೊಂಡು ಸರ್ಕಾರ ರಚನೆಗೆ ಏನಾದ್ರೂ ಮುಂದಾಗ್ತಾರಾ? ಹೀಗೆ 3 ಆಯ್ಕೆಗಳು ವಿಜಯ್ ಮುಂದಿದ್ದು, ಯಾವುದರ ಕಡೆಗೆ ವಿಜಯ್ ಅವರ ಪಕ್ಷ ಒಲವನ್ನ ಹೆಚ್ಚು ತೋರಿಸುತ್ತೆ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಆಯ್ಕೆ ಸಂಖ್ಯೆ 1 ಟಿವಿಕೆ 108 ಸ್ಥಾನದಲ್ಲಿ ಎನಿವೆ ಗೆದ್ದಿದೆ. 5 ಸ್ಥಾನವನ್ನ ಗೆದ್ದಿರುವ ಕಾಂಗ್ರೆಸ್, 4 ಸ್ಥಾನವನ್ನ ಗೆದ್ದಿರುವ ಎಡಪಕ್ಷಗಳು ಹಾಗೆ 2 ಕ್ಷೇತ್ರಗಳಲ್ಲಿ ಗೆದ್ದಿರುವ ಐಯುಎಂಎಲ್, 2 ಕ್ಷೇತ್ರದಲ್ಲಿ ಗೆದ್ದಿರುವ ವಿಸಿಕೆ. ಇದು ಆಯ್ಕೆ ನಂಬರ್ 1. ಇನ್ನು ಆಯ್ಕೆ ನಂಬರ್ 2 ಟಿವಿಕೆ ಪ್ಲಸ್ 5 ಕ್ಷೇತ್ರದಲ್ಲಿ ಗೆದ್ದಿರುವ ಕಾಂಗ್ರೆಸ್, 4 ಕ್ಷೇತ್ರದಲ್ಲಿ ಗೆದ್ದಿರುವ ಪಿಎಂಕೆ ಹಾಗೆ 2 ಕ್ಷೇತ್ರದಲ್ಲಿ ಗೆದ್ದಿರುವ ಐಯುಎಂಎಲ್, 2 ಕ್ಷೇತ್ರದಲ್ಲಿ ಗೆದ್ದಿರುವ ವಿಸಿಕೆ. ಇದಿಷ್ಟನ್ನ ಸೇರಿ ಸರ್ಕಾರ ರಚನೆ ಮಾಡ್ತಾರಾ? ಇದು ಆಯ್ಕೆ ಸಂಖ್ಯೆ 2. ಇನ್ನು ಆಯ್ಕೆ ಸಂಖ್ಯೆ 3 ಟಿವಿಕೆ ಪ್ಲಸ್ ಎಐಎಡಿಎಂಕೆ. ಎಐಎಡಿಎಂಕೆ 47 ಕ್ಷೇತ್ರಗಳಲ್ಲಿ ಗೆಲುವನ್ನ ಪಡೆದಿದೆ. ವಿಜಯ್ ಅವರು ಎಐಎಡಿಎಂಕೆ ಜೊತೆಯಲ್ಲಿ ಏನಾದ್ರೂ ಕೈ ಜೋಡಿಸ್ತಾರಾ? ಈಗ ನಿನ್ನೆ ಆಲ್ರೆಡಿ ವಿಜಯ್ ಅವರ ತಂದೆ ಹಾಗೆ ಕಾಂಗ್ರೆಸ್ ಪಕ್ಷದ ನಾಯಕರ ನಡುವೆ ಮಾತುಕತೆ ಆಗಿದೆಯಂತೆ. ಪಾಸಿಬಿಲಿಟೀಸ್ ಎಷ್ಟಿದೆ ನೋಡೋಣ, ಮಾತುಕತೆ ನಡೆಸೋಣ ಅಂತ ಹೇಳಿ. ಆದ್ರೆ ಕಾಂಗ್ರೆಸ್ ಪಕ್ಷಕ್ಕಿರುವ ಉಭಯ ಸಂಕಷ್ಟ ಈಗಾಗಲೇ ನಾವು ಹೇಳ್ದ ಹಾಗೆ, ಇಲ್ಲಿ ವಿಜಯ್ ಜೊತೆ ಕೈ ಜೋಡಿಸಿದ್ರೆ ಸೆಂಟರ್ ಅಲ್ಲಿ ಡಿಎಂಕೆ ಮೈತ್ರಿ ಪಾರ್ಟ್ನರ್ 22 ಮಂದಿ ಸಂಸದರಿದ್ದಾರೆ. ಇದನ್ನ ಎದುರು ಹಾಕೊಂಡ್ರೆ ಮುಂಬರಲಿರುವ ಲೋಕಸಭಾ ಚುನಾವಣೆ ಹೊತ್ತಿಗೆ ತಮಿಳುನಾಡಿನಲ್ಲಿ ಸಂಸದರ ಸಂಖ್ಯೆ ಕಡಿಮೆ ಆಗಬಹುದು ಅಥವಾ ಕಾಂಗ್ರೆಸ್ಗೆ ಕಾಂಪಿಟೇಷನ್ ಹೆಚ್ಚಾಗಬಹುದು. ಹೀಗಾಗಿ ಕಾಂಗ್ರೆಸ್ ಪಕ್ಷ ಕೂಡ ಇದೀಗ ಅಳೆದು ತೂಗಿ ನಿರ್ಧಾರವನ್ನ ಕೈಗೊಳ್ಳೋ ಸಾಧ್ಯತೆಗಳಿದೆ.